ಹೆಂಗೂ ವಿಡಿಯೋ ಮಾಡ್ತಿದ್ದೀನಿ ಕಳಿಸಂತ ಹೇಳ್ರಿ ಹತ್ರ ನಿನ್ನ ಸ್ವಲ್ಪ ವಿಡಿಯೋ ಮಾಡಿ ಶುಭಾಶಯಗಳು. ಇವರು ಸರ್ ಮಾರುತಿ ಜಿ ಅಂತ ಹೇಳಿ ಗ್ಯಾಸ್ ಸೈಟ್ ಇಂಡಿಯಾ ಇಂದ ಬಂದಿದ್ದಾರೆ. ಎಲ್ಲರೂ ಕೂಡ ಇವಾಗೆಲ್ಲ ಬೇಸಿಗೆ ಜಾಸ್ತಿ ಆಯಿತು. ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಗ್ಯಾಸ್ದು ಅನಾಹುತಗಳು ಜಾಸ್ತಿ ನಡೆಯುತ್ತೆ. ಬಿಸಿಲು, ಶಾಖ, ಚಿಕ್ಕ ಮನೆ ಇರುತ್ತೆ, ಅಥವಾ ಏನೋ ಒಂದು ಕಂಜೆಸ್ಟೆಡ್ ಇದರಲ್ಲಿ ಇರ್ತಾರೆ. ಈ ಥರದ್ದೆಲ್ಲ ಆಗುತ್ತೆ. ಅಥವಾ ಸರಿಯಾಗಿ ಮೇಂಟೈನ್ ಮಾಡ್ತಿರಲ್ಲ, ಅದೇನೋ ಲೀಕ್ ಆಗ್ತಾ ಇರುತ್ತೆ, ಸರಿ ನೋಡ್ಕೊಂಡಿರಲ್ಲ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಎಲ್ರಿಗೂ ಕೂಡ ಒಂದು ಕಾಷನ್ ಕೊಡೋದಕ್ಕೆ, ಸೇಫ್ಟಿಯಾಗಿ ಹೆಂಗೆ ಗ್ಯಾಸ್ನ ಯೂಸ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದಾಗ ನೀವೇನು ಸ್ಟಾರ್ಟಿಂಗ್ ಪ್ರಿಲಿಮಿನರಿ ಫಸ್ಟ್ ಏಡ್ ಕಿಟ್ ಅಂತ ಇರುತ್ತಲ್ಲ, ಆ ಥರ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ಕೊಡೋಕ್ಕೆ ಬಂದಿದ್ದಾರೆ. ಎಲ್ಲರೂ ಇವರು ಈ ಗ್ಯಾಸ್ ಸೇಫ್ ಇಂಡಿಯಾಯಿಂದ ಆಯೋಜಿಸಿರುವಂತಹ ಈ ಪ್ರೋಗ್ರಾಮ್ನ ಎಲ್ಲರೂ ಆಲಿಸಿ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಮನೆಗಳಲ್ಲಿ, ಅಥವಾ ನೀವು ಎಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡಿ ಸರ್. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ಕೂಡ ನಮಸ್ಕಾರ. ನಮ್ಮ ಕಂಪ್ನಿ ನೇಮ್ ಬಂದು GSI, ದಟ್ ಮೀನ್ಸ್ ಗ್ಯಾಸ್ ಸೇಫ್ ಇಂಡಿಯಾ ಅಂತ. ನಾವು ಗ್ಯಾಸ್ ಸೇಫ್ ಇಂಡಿಯಾ ಹಾಗೂ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಬಂದು ಪ್ರತಿ ವರ್ಷ ಎಲ್ಲ ಆಫೀಸರ್ಸ್ಗಳು ಹೋಗಿ ಈ ಗ್ಯಾಸ್ ಸಿಲಿಂಡರ್ ಬಗ್ಗೆ 10 ನಿಮಿಷ ಗೈಡ್ಲೈನ್ಸ್ ಕೊಡ್ತೀವಿ. ಕನ್ನಡದಲ್ಲಿ ಇದನ್ನು ಜಾಗೃತ ಕಾರ್ಯಕ್ರಮ ಅಂತ ಕರೀತಾರೆ. ಈಗ ಎಲ್ಲರೂ ಮನೆಯಲ್ಲೂ ಸಿಲಿಂಡರ್ ಇಟ್ಕೊಂಡು ಉಪಯೋಗಿಸ್ಬೇಕಾದ್ರೆ ಕೆಲವು ಕಡೆ ಇದು ಲೀಕೇಜ್ ನಡೆದು ಆಕ್ಸಿಡೆಂಟ್ಸ್ಗಳು ಆಗ್ತಿದ್ದಾವೆ. ಆ ಒಂದು ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡಬೇಕಂತ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿರೋದು. ಅಂದರೆ ಸಿಲಿಂಡರ್ ಯಾವ ಥರ ಎಕ್ಸ್ಪ್ಲೋಡ್ ಆಗುತ್ತೆ, ಲೀಕೇಜಸ್ಗಳು ಹೆಂಗಾಗುತ್ತೆ, ಯಾವ ರೀತಿ ಇದನ್ನು ಉಪಯೋಗಿಸ್ಬೇಕು ಅಂತ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀವಿ. ಮತ್ತು ಈ ಪ್ರೋಗ್ರಾಮ್ ಏನು ಅರೇಂಜ್ ಮಾಡಿರ್ತಾರೆ ಬಂದು ಫ್ರೀ ಆಫ್ ಕಾಸ್ಟ್ ಕೊಡೋಂಥ ಪ್ರೋಗ್ರಾಮ್ 10 ನಿಮಿಷದ್ದು. ಈ 10 ನಿಮಿಷದೊಳಗಡೆ ನಾವು ನಿಮ್ಗೆ ಏನೇನು ಪಾಯಿಂಟ್ಸ್ ಹೇಳ್ತೀವಿ, ನಾನು ಹೇಳುವಂಥ ಪಾಯಿಂಟ್ಸ್ನ ನೀವು ನಿಮ್ಮ ಮನೆಗೆ ಹೋಗಿ ಹೇಳಿ ಕೆಲವೊಂದು ಆಗ್ತಾ ಇರೋ ಒಂದು ಅನಾಹುತನ ಅವಾಯ್ಡ್ ಮಾಡಿ ಅಂತ. ಸೊ ಮೊದಲನೇ ಪಾಯಿಂಟು, ನಮ್ಮ ಮನೆಗೆ ಸಿಲಿಂಡರ್ ಬಂದಾಗ ನೀವೇನು ಗಮನಿಸಬೇಕು ಅಂತ ನೋಡಿ. ಇಲ್ಲಿ ಗೌರ್ಮೆಂಟ್ ಅವರು ಪ್ರತಿಯೊಬ್ಬರಿಗೂ ಸಿಲಿಂಡರ್ ಮೇಲೆ ನೋಟಿಸ್ ಮಾಡಿದ್ದಾರೆ, ಚೆಕ್ ಸೀಲ್ ಆನ್ ಡೆಲಿವರಿ ವೆನ್ ಇಟ್ ಕಮ್ಸ್. ಇದರ ಅರ್ಥ ಸಿಲಿಂಡರ್ ಬಂದಿದ್ದ ದಿನ ಈ ರೀತಿ ಕ್ಯಾಪ್ಗೆ ಒಂದು ಪ್ಲಾಸ್ಟಿಕ್ದು ಗೌರ್ಮೆಂಟ್ ಸೀಲ್ ಮಾಡಿರ್ತಾರೆ. ಬಂದಿದ್ದ ದಿನ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು, ಅದು ಅರ್ದಿರಬಾರ್ದು. ಅದಾದಮೇಲೆ ಅದೆಂತ ಕೇಳಿದೆ ಅಂದರೆ, ಈಗ ಕೆಲವೊಂದು ಕಡೆ ಕೆಲವೊಂದು ಏಜೆನ್ಸಿ ಕೆಲವು ಹುಡುಗರುಗಳು ಮನೆಗೆ ಕೊಡೋಕ್ಕೆ ಮುಂಚೆ ಕೆಲವೊಂದು ಹೋಟ್ಲುಗಳು ಕೊಟ್ಟು ಯೂಸ್ ಮಾಡಿ ಆ ಯೂಸ್ ಆಗಿರೋ ಸಿಲಿಂಡರ್ನ ಇಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದರೆ ಕಾರಣಕ್ಕೋಸ್ಕರ ಆ ಸೀಲ್ ಅಬ್ಸರ್ವ್ ಮಾಡಬೇಕು, ಅದು ಅರ್ದಿರಬಾರ್ದು. ಅದಾದಮೇಲೆ ಈ ಕ್ಯಾಪ್ ಓಪನ್ ಮಾಡಿ ಯಾವಾಗಲೂ ಸಿಲಿಂಡರ್ನ ಉಪಯೋಗಿಸೋಕ್ಕೆ ಮುಂಚೆ ಪ್ರತಿ ಸಿಲಿಂಡರ್ಗೂ ಕೂಡ ಈ ನಾಬ್ ಒಳಗಡೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಟೆಸ್ಟ್ ಮಾಡ್ಕೋಬೇಕು ಉಪಯೋಗಿಸೋದಕ್ಕೆ ಮುಂಚೆ. ನೀರು ಹಾಕಿದಾಗ ಬಬಲ್ಸ್ ಏನಾದರೂ ಬಂದರೆ ಲೀಕೇಜ್ ಇದೆ ಅಂತ ಅರ್ಥ. ಅಂಥ ಸಿಲಿಂಡರ್ ಗಮನಕ್ಕೆ ಬಂದರೆ ಈಚೆ ಇಟ್ಬಿಟ್ಟು ಏಜೆನ್ಸಿಯವ್ರಿಗೆ ಇನ್ಫಾರ್ಮ್ ಮಾಡಿ ಸರಿ ಹೋದ್ಮೇಲೆ ಉಪಯೋಗಿಸ್ಬೇಕು. ಈಗಲೂ ನಿಮ್ಗೆ ಯಾಕೆ ಕೊಟ್ಟಿದ್ದಂದರೆ, ಈಗ ಯಾರು ಯಾವುದೇ ಥರ ಸಿಲಿಂಡರ್ಗಳು ಚೆಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಹೇಗೆ ಬರುತ್ತೋ ಕ್ಯಾಪ್ ಓಪನ್ ಮಾಡಿ ರೆಗ್ಯುಲೇಟರ್ ಹಾಕಿ ಉಪಯೋಗಿಸ್ತಾ ಇದ್ದಾರೆ. ಸಪೋಸ್ ನಮ್ಮ ಮನೆಗೆ ಲೀಕೇಜ್ ಸಿಲಿಂಡರ್ ಬಂದಿದ್ದು ನಾವು ನೋಡದೆ ರೆಗ್ಯುಲೇಟರ್ ಏನಾದರೂ ಹಾಕ್ಬಿಟ್ರೆ ನೋಡಿ, ಈ ರೆಗ್ಯುಲೇಟರ್ ಒಂದು ಅಬ್ಸರ್ವ್ ಮಾಡಿ, ಇದರಲ್ಲಿ ಒಂದು ಸಣ್ಣ ಔಟ್ಪುಟ್ ಜಾಗ ಅಂತ ಇದೆ. ಇದರಿಂದ ಗ್ಯಾಸ್ ಪೂರ್ತಿ ಸ್ಪ್ರೆಡ್ ಆಗಿ ಮನೆ ಪೂರ್ತಿ ಅದು ಬ್ಲಾಸ್ಟ್ ಆಗೋದಕ್ಕೆ ಇದರಿಂದಲೇ ಕಾರಣ. ಆದ್ದರಿಂದ ಈ 2 ಪಾಯಿಂಟ್ನ ಸಿಲಿಂಡರ್ ಬಂದಾಗ ನೀವು ಗಮನಿಸ್ಬೇಕು. ಸೆಕೆಂಡ್ ಪಾಯಿಂಟ್, ಈ ಪೈಪು ನೋಡಿ. ಈಗಲೂ ಕೆಲವ್ರ ಮನೆಯಲ್ಲಿ ಈ ರೀತಿ ರಬ್ಬರ್ ಪೈಪ್ ಉಪಯೋಗಿಸ್ತಾ ಇದ್ದಾರೆ. ನಿಮ್ಮ ಗ್ರೂಪಲ್ಲಿ ಯಾರ ಮನೇಲಾದ್ರೂ ರಬ್ಬರ್ ಪೈಪ್ ಈ ಥರ ಇದ್ದರೆ ಇದನ್ನು ಉಪಯೋಗಿಸಕ್ಕೆ ಹೋಗಬೇಡಿ, ಇದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಸುರಕ್ಷಾ ಅನ್ನೋ ಪೈಪ್ನೇ ಉಪಯೋಗಿಸ್ಬೇಕು. ಅದು ಪಿಂಕ್ ಕಲರ್ ಮತ್ತು ಆರೆಂಜ್ ಕಲರ್ ಇರುತ್ತೆ. ಆರೆಂಜ್ ಕಲರ್ ಪೈಪ್ನೇ ಉಪಯೋಗಿಸಿ. ಆರೆಂಜ್ ಕಲರ್ ಪೈಪ್ ಇದ್ದರೂ ಕೂಡ 5 ವರ್ಷಕ್ಕೊಮ್ಮೆ ಪೈಪ್ನ ಚೇಂಜ್ ಮಾಡಿಸ್ಕೊಳ್ಳಿ. ಅದಕ್ಕೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಏನಾಗುತ್ತೆ 5 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡದೇ ಇದ್ರೆ ಈ ಪೈಪ್ಗಳಲ್ಲಿ ಇದ್ದರೆ ನೋಡಿ, ಮೋರ್ ದೆನ್ 5 ಇಯರ್ಸ್ ಒಂದೇ ಪೈಪ್ ಏನಾದರೂ ಯೂಸ್ ಮಾಡ್ತಿದ್ರೆ ಈ ರೀತಿ ಸಣ್ಣ ಕ್ರ್ಯಾಕ್ ಬಿದ್ದು ಲೀಕೇಜ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಪೈಪಲ್ಲಿ ಕೂಡ ಲೀಕೇಜ್ ಆಗೋ ಕಾರಣ 5 ವರ್ಷಕ್ಕೊಂದ್ಸತಿ ಪೈಪ್ನ ಚೇಂಜ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇವತ್ತು ಹೋಗಿ ನಿಮ್ಮ ಮನೆಗಳಲ್ಲಿ ನೋಡಿ, ಆ ಪೈಪ್ ಮೇಲೆ ಅದು ಡೇಟ್ ಬರೆದಿರ್ತಾರೆ, ಎಕ್ಸ್ಪೈರಿ ಡೇಟ್. ಅದರ ಡೇಟ್ ಮುಗಿದೋಗಿದೆ ಅಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಚೇಂಜ್ ಮಾಡ್ಕೊಂಡು ಸೇಫ್ಟಿ ಇರ್ತಾರೆ. ಮತ್ತು ಈ ಸಿಲಿಂಡರ್ ಲಾಸ್ ಅನ್ನೋದನ್ನ ನೀವು ಅವಾಗ ಪೇಪರಲ್ಲಿ, ನ್ಯೂಸಲ್ಲಿ, ಕೆಲವು ಮೊಬೈಲ್ಗಳಲ್ಲಿ ನೋಡ್ತಾ ಇರ್ತೀರ. ಅದಕ್ಕೆ ಕಾರಣ ಏನು ಅಂದರೆ, ಸಿಲಿಂಡ್ರಿಂದ ಸ್ಟವ್ವರೆಗೂ ನಮಗೆ ಗೊತ್ತಿಲ್ಲದೆ 5 ಪಾರ್ಟ್ ಲೀಕೇಜ್ಗಳು ಆಗ್ತದೆ. ಅಂದರೆ 5 ಪ್ಲೇಸಸಲ್ಲಿ ನೋಡಿ. ಫಸ್ಟ್ ಲೀಕೇಜ್ ಆಗೋ ಜಾಗ ಇದು. ಈ ಸಿಲಿಂಡರ್ ಒಳಗಡೆ ನಿಮ್ಗೊಂದು ಬ್ಲ್ಯಾಕ್ ಕಲರ್ದು ಒಂದು ರಬ್ಬರ್ ಕಾಣಿಸುತ್ತೆ. ಕೆಲವರು ಅದನ್ನು ಓರಿಂಗ್ ಅಂತಾರೆ, ಕೆಲವರು ಅದನ್ನು ವಾಷರ್ ಅಂತಾರೆ. ಈ ವಾಷರ್ ಇಲ್ಲದೆ ಇದ್ದು ಜನ ನೋಡದೆ ರೆಗ್ಯುಲೇಟರ್ ಫಿಕ್ಸ್ ಮಾಡಿದ್ರೆ ಗ್ಯಾಸ್ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಜಾಗ. ಎರಡನೇದು ಈ ರೆಗ್ಯುಲೇಟರ್. ಈ ರೆಗ್ಯುಲೇಟರ್ನಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಇದನ್ನು ಮಲಗಬೇಕಾದ್ರೆ ಆಫ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಆನ್ ಮಾಡ್ತಾರೆ. ಡೈಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಇರೋದ್ರಿಂದ ನೋಡಿ ಈ ಪಾಯಿಂಟಲ್ಲಿ ಲೀಕೇಜ್ಗಳು ನಡೆಯುತ್ತೆ. ಮೂರನೇದು ಈ ಪೈಪ್ಗಳಲ್ಲಿ ನಡೆಯುತ್ತೆ, ಅದು ಎಲ್ಲಿ ಬೇಕಾದ್ರೆ ಹಾಕ್ಬೋದು. ನಾಲ್ಕನೇದು ಈ ಸಿಮ್ಮು. ಈ ಸಿಮ್ನ ದಿನಕ್ಕೆ ಈ ಥರ 5-6 ಸತಿ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಈ ಸ್ಪ್ರಿಂಗಲ್ಲಿ ಕೂಡ ಲೀಕೇಜ್ ನಡೆಯುತ್ತೆ. ಫೈನಲ್ ಐದನೇದು
ಪ್ರತಿ ಒಂದು ಸ್ಟವ್ ಬರ್ನರ್ ಒಳಗಡೆನೂ ಒಂದು ಜೆಟ್ ಪಿನ್ ಅಂತ ಇನ್ಸೈಡ್ ಇರುತ್ತೆ. ಈ ಪ್ಲೇಸಲ್ಲಿ ಕೆಲವು ಪದಾರ್ಥಗಳು ಉಕ್ಕೋಗಿ ಒಳಗಡೆ ಹೋಗೋ ಪದಾರ್ಥ ಬ್ಲಾಕ್ ಆದರೆ ಗ್ಯಾಸ್ ಕರೆಕ್ಟಾಗಿ ಸಪ್ಲೈ ಆಗೋದಿಲ್ಲ, ಆವಾಗ ಲೀಕೇಜ್ ಆಗ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲೆಲ್ಲಿ ಪೇಪರಲ್ಲಿ, ನ್ಯೂಸಲ್ಲಿ, ಮೊಬೈಲಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅನ್ನ ನೋಡ್ತಾ ಇರ್ತೀರಾ, ಅದು ಕಾರಣ ಈ 8 ಜಾಗದಿಂದನೇ ಆಗೋದು. ಅದಕ್ಕೆ ನಾವು ನಿಮಗೆ ತಿಳ್ಸಕ್ಕೆ ಬಂದಿರೋದು ಏನು ಅಂದರೆ, ನೀವು ನಿಮ್ಮ ಮನೆಯವರು ಯಾವಾಗ ಫ್ರೀ ಇರ್ತೀರೋ ಅವಾಗ ಈ 8 ಜಾಗನೂ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ದೀರಾ ಲೀಕೇಜ್ ಇರೋದೇನಾದರೂ ನಮ್ಗೆ ಮುಂಚೆನೇ ಗೊತ್ತಾದರೆ ನಾವು ಸ್ವಲ್ಪ ಆಕ್ಸಿಡೆಂಟ್ಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಸಿಲಿಂಡರ್ ಬಂದಾಗ ನಾವು ನೀರಾಗಿ ಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ ಫಸ್ಟ್ ಪಾಯಿಂಟಲ್ಲಿ. ಅದೇ ಥರ ಈ ರೆಗ್ಯುಲೇಟರ್ ಸಿಲಿಂಡರ್ ಫಿಟ್ ಮಾಡಿ ಆನ್ ಮಾಡಿ ಈ ಜಾಗದಲ್ಲಿ ಕೂಡ ನೀರು ಹಾಕಿ ಸೋಪ್ ವಾಟರ್ ಹಾಕಿ. ಇಲ್ಲಿಂದ ಏನಾದರೂ ಬಬಲ್ಸ್ ಬಂದರೆ ರೆಗ್ಯುಲೇಟರ್ ಬ್ಲಾಕ್ ಅಂತ ಆ ಇಮಿಡಿಯೇಟ್ ರೆಗ್ಯುಲೇಟರ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ. ಪೈಪ್ ಚೆಕ್ ಮಾಡೋದು ತುಂಬ ಈಸಿ. ಈ ರೆಗ್ಯುಲೇಟರ್ನ ಹಾಕಿ ಆನ್ ಮಾಡಿದ್ಮೇಲೆ ಒಂದು ಒದ್ದೆ ಬಟ್ಟೆ ತಗೊಂಡು ಸ್ವಲ್ಪ ಸೋಪ್ ಆಯಿಲ್ ಹಾಕೊಂಡು ಪೈಪ್ನ ಹಿಂಗೆ ಒರೆಸ್ಕೊಂಬರ್ಬೇಕು. ಒರೆಸ್ಬೇಕಾದ್ರೆ ಪೈಪಿಂದ ಬಬಲ್ಸ್ ಬಂದರೆ ನಿಮ್ಗೆ ಅರ್ಥ ಆಗ್ತದೆ ಲೀಕೇಜ್ ಇರೋದು. ಅಂದರೆ ಈ ಪಂಚರ್ ಅಂಗಡಿಗಳಲ್ಲಿ ನೋಡಿರ್ತೀರ, ಪಂಚರ್ ಹಾಕ್ಬೇಕಾದ್ರೆ ಎಲ್ಲಾದರೂ ಬಬಲ್ ಬಂದರೆ ಆ ಲೀಕೇಜ್ ಅಂತ ಅವ್ರು ಮಾರ್ಕ್ ಮಾಡಿ ಅದನ್ನು ನಮಗೆ ಸರಿ ಮಾಡಿಕೊಡ್ತಾರೆ. ಅದೇ ಥರ ನಾವು ಚೆಕ್ ಮಾಡಬೇಕು. ಸ್ಟವ್ ಚೆಕ್ ಮಾಡಬೇಕಾದಾಗ ಈ ಸಿಮ್ ಓಪನ್ ಮಾಡಿ ನೋಡಿ, ಈ ಪಾಯಿಂಟಲ್ಲಿ ನೀರು ಹೊತ್ತು ಸೋಪ್ ವಾಟರ್ ಹಾಕಿ. ಇಲ್ಲಿಂದ ಬಬಲ್ಸ್ ಏನಾದರೂ ಬಂದರೆ ನಿಮ್ಮ ಸ್ಟವ್ ಜೆಟ್ ಪಿನ್ ಬ್ಲಾಕ್ ಇದೆ ಅಂತ ಅರ್ಥ. ಸ್ಟವ್ ಎತ್ಕೊಂಡು ಹೋಗ್ಬಿಟ್ಟು ಸರ್ವಿಸ್ ಮಾಡ್ಕೊಂಡು ಸೇಫ್ಟಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಎಲ್ಲರಿಗೂ ಗೊತ್ತಿರಬೇಕು. ನಮ್ಮ ಮನೆಗೆ ಬರುವಂಥ ಗೌರ್ಮೆಂಟ್ ಸಿಲಿಂಡರ್ ವೆಯ್ಟ್ ಬಂದು ಡೊಮೆಸ್ಟಿಕ್ದು 14.2 kg. ಹೋಟ್ಲವರೆಲ್ಲ ಉಪಯೋಗಿಸೋದು ಬಂದು ಕಮರ್ಷಿಯಲ್ ಸಿಲಿಂಡರು, ಅದ್ರದ್ದು ನೆಟ್ ವೆಯ್ಟ್ ಬಂದು 19 kg. ಈ 14.2 ನೆಟ್ ವೆಯ್ಟ್ ಆದರೆ ಈ ಮೇಲ್ಗಡೆ ಬರ್ದಿದೆಯಲ್ಲ ಇದು ಬಂದು ಸಿಲಿಂಡರ್ ವೆಯ್ಟ್. ನಿಮ್ಗೆ ಯಾವತ್ತಾದ್ರೂ ಡೌಟ್ ಬಂತು ನಿಮ್ಮ ಮನೆಗೆ ಬಂದಿರೋ ಸಿಲಿಂಡರ್ ಕಡಿಮೆ ಇದೆ ಅಂತ ಅನ್ಸಲು ನೀವು ಹೆಂಗೆ ಕಂಡು ಹಿಡಿಬೇಕು ಅಂದರೆ, ಈ ನೆಟ್ ವೆಯ್ಟು ಸಿಲಿಂಡರ್ ವೆಯ್ಟ್ ಎರಡನ್ನೂ ಕೂಡಬೇಕು. ಇವೆರಡು ಕೂಡಿದ್ರೆ ಎಷ್ಟು ವೆಯ್ಟ್ ಆಗುತ್ತೆ ಅಷ್ಟು ವೆಯ್ಟ್ ಸಿಲಿಂಡರ್ ಇದ್ದರೆ ಅದು ಕರೆಕ್ಟಾಗಿ ಫಿಲ್ ಆಗಿದೆ ಅಂತ ಅರ್ಥ. ಅಂಥದ್ದನ್ನು ಉಪಯೋಗಿಸಿ. ಅದರಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ನಿಮ್ಮೆಲ್ರಿಗೂ ರೇಟ್ಸ್ ಇರುತ್ತೆ, ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈ 14 kg ಸಿಲಿಂಡರ್ಗಳನ್ನ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಹಿಂಗೆ ಎತ್ಬೋದು. ನೋಡಿ ನೆನ್ಪಿಡಿ, ನಮ್ಮೆಲ್ಲರೂ ಕೈಲೂ ಈ ಸಿಲಿಂಡರ್ ಎತ್ಬೋದು ಹೊರತು ಇದ್ರ ಒಳಗಡೆ ಇರುವಂಥ ಗ್ಯಾಸ್ ಲೀಕೇಜ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಯಾಕೆಂದರೆ ಗ್ಯಾಸ್ನ ಹೈ ಪ್ರೆಷರಲ್ಲಿ ತುಂಬಿರ್ತಾರೆ. ನೀವು ಒಂದ್ಸತಿ ರೆಗ್ಯುಲೇಟರ್ ಹಾಕ್ಬಿಟ್ಟು ಆನ್ ಮಾಡಿದ್ರಿ ಅಂದರೆ 640 ಫೋಲ್ಟ್ ಪ್ರೆಷರಲ್ಲಿ ಗ್ಯಾಸ್ ಇದು ಹೊರಗಡೆ ಬರುತ್ತೆ. ಆ ಪ್ರೆಷರ್ 3 ರಿಂದ 4 ಫ್ಲೋರ್ವರೆಗೂ ಇರುತ್ತದೆ. ಮೋಸ್ಟ್ಲಿ ನೀವು ಯಾವತ್ತೂ ಕೇಳಿರೋದಿಲ್ಲ. ನೀವು ರೆಗ್ಯುಲೇಟರ್ ಮನೆಗಳಲ್ಲಿ ಹೋಗಿ ಹಾಕ್ತಿರಲ್ಲ ನೋಡಿ, ಒಂದ್ಸತಿ ರೆಗ್ಯುಲೇಟರ್ ಹಾಕ್ಬಿಟ್ಟು ನೀವೇನಾದರೂ ಆನ್ ಮಾಡಿದ್ರೆ ಇಷ್ಟು ಪ್ರೆಷರಲ್ಲಿ ಗ್ಯಾಸ್ ಹೆಚ್ಚು ಬರ್ತದೆ. ಇದೇ ಮೇನ್ ಕಾರಣ ಸಿಲಿಂಡರ್ ಆಕ್ಸಿಡೆಂಟ್ಸ್ ಆಗೋದಕ್ಕೆ. ಬಟ್ ಈ ಪ್ರೆಷರು ಜನಗಳಿಗೆ ಯಾರಿಗೂ ಗೊತ್ತಿರೋದಿಲ್ಲ, ಗ್ಯಾಸ್ ಇಷ್ಟು ಫಾಸ್ಟಾಗಿ ಆಪ್ರೇಟ್ ಆಗುತ್ತೆ ಅಂತ. ನಮ್ಮ ಮನೇಲಿ ಒಂದು ರೆಗ್ಯುಲೇಟರ್ ಇದೆ, ಹಾಕ್ತೀವಿ, ಆನ್ ಮಾಡ್ತೀವಿ, ಗ್ಯಾಸ್ ಬರ್ತದೆ, ಲೈಟು ತಗೊಂಡು ಹಚ್ಕೊಂಡು ಅಡುಗೆ ಮಾಡಿಬಿಡ್ತೀವಿ. ಆದರೆ ರೆಗ್ಯುಲೇಟರ್ ಆನ್ ಆಗಿದ ತಕ್ಷಣ ಇಷ್ಟು ಪ್ರೆಷರಲ್ಲಿ ಗ್ಯಾಸ್ ಹೋಗೋದ್ರಿಂದ ಈ ಮಧ್ಯದಲ್ಲಿ ಎಲ್ಲಾದರೂ ಒಂದು ಪಿನ್ ಆಫ್ ಪಾಯಿಂಟರ್ಸ್ ಲೀಕೇಜ್ ಆದರೂ ನೋಡಿ, ಯಾವಾಗ ಈ ಥರ ತಕ್ಷಣ ಗ್ಯಾಸ್ ಕವರ್ ಆಗಿ ಮನೆಯಲ್ಲಿ ಅದು ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಆಗೋದು. ಈ ರೆಗ್ಯುಲೇಟರ್ ಆಫ್ ಆನ್ ಮಾಡ್ತಾರೆ ಅಂದ್ರಲ್ಲ, ಮಾಡಬಾರ್ದಾ ರಾತ್ರಿ ಮಲಗುವಾಗ? ಹೇಳ್ತೀನಿ ಪ್ರೋಗ್ರಾಮ್ 5 ನಿಮಿಷ ಇಲ್ಲಿ ನಿಮ್ಗೆ ಏನು ತೋರಿಸ್ಕೊಟ್ಟಿದ್ರೆ, ಎಲ್ಲರೂ ಈ 14 kg ಸಿಲಿಂಡರ್ಗಳನ್ನ ಎತ್ಬೋದು. ಈ ರೀತಿ ಗ್ಯಾಸ್ ಲೀಕೇಜ್ ಆಗೋದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ನಾವು ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ವಿ. ಮತ್ತು ಸಿಲಿಂಡ್ರು ಅಷ್ಟೇ, ನೋಡೋಕೆ ಬರೀ ಇಷ್ಟು ಚಿಕ್ಕದಿದು, ಬಟ್ ಇದೆಷ್ಟು ಡೇಂಜರಸ್ ಅಂದರೆ, ಈಗ ಬಸ್ನಲ್ಲಿ ಹೋಗ್ಬೇಕಾದ್ರೆ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸಿಲಿಂಡರ್ ತಗೊಂಡು ಹೋಗೋದಕ್ಕೆ ಯಾರಿಗೂ ಅಲೋ ಮಾಡೋದಿಲ್ಲ. ಅದು ಯಾವ ರೀಸನ್ಗೆ ಅಂದರೆ, ಇದನ್ನು ಯಾರಾದರೂ ಒಬ್ಬರು ತಗೊಂಡು ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಈ ಥರ ಲೀಕೇಜ್ ಬ್ಲಾಸ್ಟ್ ಆದರೆ ಇರೋಂಥ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಸಿಲಿಂಡರ್ ತಗೊಂಡು ಹೋಗೋದಕ್ಕೆ ಅಲೋ ಮಾಡೋದಿಲ್ಲ. ಮತ್ತು ಇದರ ಕಲರ್ ಬೇಕಾದ್ರೆ ನೋಡಿ, ಯಾವುದಕ್ಕೆ ಯಾವ ಕಲರ್ ಇದ್ರೂ ಕೂಡ ಸಿಲಿಂಡರ್ ಯಾವಾಗಲೂ ರೆಡ್ ಇರುತ್ತೆ. ರೆಡ್ ಪ್ರಿಫರೆನ್ಸ್ ಏನು? ಡೇಂಜರಸ್. ಸೊ ಇಂಥ ಡೇಂಜರ್ ಪ್ರಾಡಕ್ಟ್ಗೆ ಈ ಥರ ನಾವು ಪ್ರತಿ ವರ್ಷ ಎಲ್ಲ ಕಂಪ್ನಿಗಳಿಗೆ ಹೋಗಿ, ಸ್ಕೂಲು ಕಾಲೇಜಸ್ಗಳಿಗೆ ಹೋಗಿ ಗೈಡ್ಲೈನ್ಸ್ ಕೊಡ್ತೀವಿ. ಸೊ ಸಿಲಿಂಡರಿಂದ ಸ್ಟೋವ್ವರೆಗೂ 5 ಜಾಗದಲ್ಲಿ ಲೀಕೇಜ್ ಆಗುತ್ತೆ. ಈ 5 ಜಾಗನ ನಾವು ನಿಮ್ಗೆ ಹೇಳಿದ್ದೀವಿ. ನೀವು ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳಿ, ವೀಕ್ಲಿ ಮಂತ್ಲಿ ಒಂದ್ಸತಿ ಅವಾಗ ಚೆಕ್ ಮಾಡಿಸ್ತಾ ಇರಿ. ಮತ್ತು ಇದೊಂದು ಇಂಪಾರ್ಟೆಂಟ್, ಇದು ನಿಮಗೆ ಗೊತ್ತಿರಬೇಕು. ಇದೇನು ಗೊತ್ತಿದೆಯಾ? ಪ್ರತಿ ಸಿಲಿಂಡರಲ್ಲೂ ಲೆಫ್ಟ್ ಸೈಡಲ್ಲಿ ಬರೆದಿರ್ತಾರೆ. ಇದೇನಂದರೆ, ಈ ಸಿಲಿಂಡರ್ ನಿಮ್ಗೆ ಏನು ಕಾಣ್ತಿದೆಯಲ್ಲ, ಇದಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆ ಡೇಟ ಇಲ್ಲಿ ಬರೆದಿರ್ತಾರೆ. ಇದನ್ನು ಸಿಲಿಂಡರ್ ಬಂದಾಗ ಗಮನಿಸ್ಕೋಬೇಕು. ಎಕ್ಸಾಂಪಲ್, ಈ ಸಿಲಿಂಡರ್ ಇಲ್ಲಿ ಬರೆದಿದೆ D28. ಏನಿದ್ರ ಅರ್ಥ ಅಂದರೆ, ವರ್ಷಕ್ಕೆ 4 ಭಾಗ ಡಿವೈಡ್ ಆಗಿದೆ. ಡಿವೈಡ್ ಮಾಡಿರೋದನ್ನ ABCD ಅಂತ ಕರೀತಾರೆ. ಅದನ್ನು 3 ತಿಂಗಳು ಡಿವೈಡ್ ಮಾಡಿರ್ತಾರೆ. ಎಕ್ಸಾಂಪಲ್, ಜನವರಿ ಫೆಬ್ರವರಿ ಮಾರ್ಚ್ A, ಏಪ್ರಿಲ್ ಮೇ ಜೂನ್ B, ಜುಲೈ ಆಗಸ್ಟ್ ಸೆಪ್ಟೆಂಬರ್ C, ಅಕ್ಟೋಬರ್ ನವಂಬರ್ ಡಿಸೆಂಬರ್ D. 4 ಭಾಗ. 28 ಅಂದರೆ ಇಸ್ವಿ, 2025 ನಡೀತಿದೆ. 2028ನೇ ಇಸ್ವಿಗೆ ಈ ಸಿಲಿಂಡರ್ ಡೇಟ್ ಮುಗಿಯುತ್ತೆ ಅಂತ ಕಾನ್ಸೆಪ್ಟ್. ಇದನ್ನು ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನೋಡಿ ಇಲ್ಲೇ ಕಾಣಿಸ್ತಿದೆ,
ಈ ಸಿಲಿಂಡರ್ಗಳು ಹಳೇದಾಗ್ತಾ ಆಗ್ತಾ ಈ ಥರ ತುಕ್ಕಿಡಿತಾ ಇರ್ತದೆ. ಈ ಕೆಲವೊಂದು ಕಡೆ ನೀವು ನೋಡಿರ್ತಾರೆ, ಕೆಲವರು ಏಜೆನ್ಸಿ ಕೆಲವು ಲಾರಿಯವರೆಲ್ಲ ಕೆಳಗಡೆಯಿಂದ ಮೇಲೆ ಕೆಸಿತಾರೆ, ಮೇಲ್ಗಡೆಯಿಂದ ಕೆಳಗಡೆ ಕೆಸಿತಾ ಇರ್ತಾರೆ, ಕೆಲವು ಕಡೆ ಉರುಳಿಸ್ತಾರೆ. ಅಂಥ ಟೈಮಲ್ಲಿ ನೋಡಿ ಈ ಬಾಟಮ್ ಹೋಲ್ ಆಗೋ ಚಾನ್ಸಸ್ ಇರುತ್ತೆ. ಹೋಲ್ ಆಗಿರೋ ಸಿಲಿಂಡರ್ ಮನೆ ಒಳಗಡೆ ಬಂದರೆ ಅಲ್ಲಿಂದ ಕೂಡ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಡೇಟ್ ಕೂಡ ಗಮನಿಸ್ಕೊಳ್ಳಿ. ಇದು ಯಾವಾಗಲೂ ನಿಮ್ಮ ಮನೆಗೆ ಸಿಲಿಂಡರ್ ಬರೋವಂಥದ್ದು 25 ಎಬೋ ಇರಬೇಕು, 26, 27, 28 ಹಂಗೆ ಇರಬೇಕು. 24, 23 ಅಂದರೆ ಅದು ಎಕ್ಸ್ಪೈರಿ ಆಗಿರೋ ಸಿಲಿಂಡರ್ ಅಂತ ಕಾನ್ಸೆಪ್ಟು. ಅಂಥದ್ದು ಅಂದರೆ ಇಮಿಡಿಯೇಟ್ ಅವ್ರಿಗೆ ಹೇಳಿ ವಾಪಸ್ ಮಾಡ್ತಾರೆ. ಮತ್ತು ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಮನೇಲಿ ಯಾವತ್ತಾದರೂ ಅನ್ಎಕ್ಸ್ಪೆಕ್ಟೆಡ್ಲಿ ಗ್ಯಾಸ್ ಲೀಕೇಜ್ ಆಗೋದ್ರೆ ನೀವು ಗ್ಯಾಸ್ ಲೀಕೇಜ್ ಆಗಿರೋದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಹೌದು, ಇಲ್ಲಿ ನಾನೇ ಸ್ವಲ್ಪ ಗ್ಯಾಸ್ ಪ್ರೆಸ್ ಮಾಡಿ ಈಚೆ ಗೊತ್ತೀವಿ, ಕೆಲವ್ರು ಗೊತ್ತಾಯ್ತು ಮುಚ್ಕೊಂಡ್ರಿ. ಬಟ್ ನಾನು ಕೇಳೋ ಕ್ವಶನ್, ಇನ್ ಕೇಸ್ ಈ ಗ್ಯಾಸ್ಗೆ ಸ್ಮೆಲ್ಲೇ ಇರಲಿಲ್ಲ ಅಂತಿದ್ರೆ ಹೆಂಗೆ ಕಂಡು ಹಿಡಿತಿದ್ರಿ? ಯಾಕೆ ಈ ಪಾಯಿಂಟ್ ನಿಮ್ಗೆ ಇಂಪಾರ್ಟೆಂಟ್ ತಿಳಿಸ್ತಾ ಇದೀವಿ ಅಂದರೆ, ಗ್ಯಾಸ್ಗೆ ಸ್ಮೆಲ್ ಯೂಸ್ ಮಾಡ್ತಾ ಇರೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ. ಅದು ಯಾಕೆ ಅಂದರೆ ಈ ಸಿಲಿಂಡರ್ ಆಕ್ಸಿಡೆಂಟ್ಸ್ ಆಗೋದನ್ನ ಕಡಿಮೆ ಮಾಡಬೇಕು ಅಂತ ಈ ಗ್ಯಾಸ್ ಬಿಲ್ ಮಾಡಬೇಕಾದ್ರೆ ಅದಕ್ಕೆ ಮರ್ಕ್ಯಾಪ್ಟನ್ ಮೆಥಡ್ ಅನ್ನೋ ಒಂದು ಕೆಮಿಕಲ್ನ ಹಾಕಿ ಸ್ಮೆಲ್ ಬರಂಗೆ ಮಾಡಿರೋದು. ಅಟ್ಲೀಸ್ಟ್ ಗ್ಯಾಸ್ ಲೀಕೇಜ್ ಮಾಡಿದ್ರೆ ಜನ ಫಸ್ಟ್ ಸ್ಮೆಲ್ ಮೂಲಕ ಫೈಂಡ್ ಔಟ್ ಮಾಡಲಿ ಅಂತ. ಆದ್ದರಿಂದ ನಿಮ್ಮ ಮನೆಯಲ್ಲೂ ಯಾವತ್ತಾದರೂ ಈ ಥರ ಗ್ಯಾಸ್ ಸ್ಮೆಲ್ ಬಂದರೆ ನೀವೇನು ಮಾಡಬೇಕು ತಕ್ಷಣ ಅಂದರೆ, ಆ ಟೈಮ್ನಲ್ಲಿ ಯಾವುದೇ ಎಲೆಕ್ಟ್ರಿಕ್ ಸ್ವಿಚಸ್ನ ಯೂಸ್ ಮಾಡಬಾರ್ದು. ಇಮ್ಮಿಡಿಯೇಟ್ ಕಿಟಕಿ ಡೋರ್ಗಳನ್ನೆಲ್ಲ ಈ ಥರ ಓಪನ್ ಮಾಡ್ಕೊಳ್ಬೇಕು, ನಂತರ ಎಲೆಕ್ಟ್ರಿಕ್ ಐಟಮ್ನ ಯೂಸ್ ಮಾಡಬೇಕು. ಈಗ ಸಾಮಾನ್ಯ ಏನು ಪ್ರಾಬ್ಲಮ್ ನಡೀತಾ ಇದೆ ಅಂದರೆ, ರಾತ್ರಿ ಕತ್ಲೆ ಇರುತ್ತೆ, ಜನ ಏನು ಮಾಡ್ತಾರೆ, ನಮ್ಮ ಮನೇಲಿ ಏನೋ ಸ್ಮೆಲ್ ಬರ್ತಿದೆಯಲ್ಲ ಗ್ಯಾಸ್ ಅಂತ ನೋಡೋಕ್ಕೋಸ್ಕರ ಸ್ವಿಚ್ ಹಾಕ್ಬಿಡ್ತಾರೆ ಲೈಟು. ಆ ಲೈಟ್ ಆನ್ ಆ್ಯಂಡ್ ಆಫ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಒಳಗಡೆ ಒಂದು ಸ್ಪಾರ್ಕ್ ಆಗುತ್ತೆ. ಆ ಸ್ಪಾರ್ಕ್ ಆಗಿದ ತಕ್ಷಣ ಗ್ಯಾಸ್ ಕವರ್ ಆಗಿರೋದು ಬ್ಲಾಸ್ಟ್ ಆಗೋದು. ಆದ್ದರಿಂದ ಯಾವುದೇ ಎಲೆಕ್ಟ್ರಿಕ್ ಐಟಮ್ನ ಆ ಟೈಮ್ನಲ್ಲಿ ಯೂಸ್ ಮಾಡಬಾರ್ದು. ಈಗ ಒಂದು ಹೊಸ ಗೈಡ್ಲೈನ್ಸ್ ಬಂದಿದೆ, ಗ್ಯಾಸ್ ಲೀಕೇಜ್ ನಡೆದಿರೋ ಟೈಮ್ನಲ್ಲಿ ಮೊಬೈಲ್ ಕೂಡ ಆಪ್ರೇಟ್ ಮಾಡಬಾರ್ದು ಅಂತ ಕೂಡ ಒಂದು ಸಂದೇಶ ಇದೆ. ಮತ್ತು ನಿಮ್ಮ ಗ್ರೂಪಲ್ಲಿ ಯಾರ ಮನೆಯಲ್ಲಾದರೂ ಗ್ಯಾಸ್ ಗೀಸರ್ ಉಪಯೋಗಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲೋ ರಿಲೇಷನ್ ಮನೆಯಲ್ಲೋ ಗ್ಯಾಸ್ ಗೀಸರ್ ಇದ್ರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಇದನ್ನು ನೀವು ಅವ್ರಿಗೆ ಸರ್ಕ್ಯುಲೇಷನ್ ಅಂದರೆ ತಿಳಿಸಿ. ಗ್ಯಾಸ್ ಗೀಸರ್ ಇರೋರು ಯಾವುದೇ ಕಾರಣಕ್ಕೂ ಗ್ಯಾಸ್ ಗೀಸರ್ ಆನ್ ಮಾಡ್ಕೊಂಡು ಸ್ನಾನ ಮಾಡಬಾರ್ದು. ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಗ್ಯಾಸ್ ಗೀಸರ್ ಉರಿಯೋ ಜಾಗದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿಯಾಗಿರುವಂಥ ಒಂದು ಕೆಮಿಕಲ್ನ ನಾವೇನಾದರೂ ಉಸಿರಾಡಿದ್ರೆ ತಕ್ಷಣ ಪ್ರಜ್ಞೆ ತಪ್ಪಿ ಬೀಳೋದು, ಹಾರ್ಟ್ ಅಟ್ಯಾಕ್ ಚಾನ್ಸ್ಗಳು ತುಂಬ ಆಗ್ತಿದ್ದಾವೆ. ಸೊ ಗ್ಯಾಸ್ ಗೀಸರ್ ಇರೋರು ಏನು ಮಾಡಬೇಕು ಅಂದರೆ, ಎಷ್ಟು ನಿಮಗೆ ಬಿಸಿನೀರು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಫಸ್ಟೇ ಬಕೆಟ್ನಲ್ಲಿ ಫಿಲ್ ಮಾಡ್ಕೊಂಬಿಡಿ. ಗೀಸರ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆ ಪ್ಲೇಸ್ನ ಯೂಸ್ ಮಾಡಿ. ಅದರ್ವೈಸ್ ಎಲ್ಲಿ ವೆಂಟಿಲೇಷನ್ ಇರುತ್ತೋ ಅಂಥ ಕಡೆ ಗ್ಯಾಸ್ ಗೀಸರ್ನ ಫಿಟ್ ಮಾಡ್ಕೊಂಡು ಬಿಸಿನೀರನ್ನ ಒಂದು ಪೈಪ್ ಮೂಲಕ ಒಳಗಡೆ ಬರೋ ಥರ ಮಾಡ್ಕೊಂಡು ಗ್ಯಾಸ್ ಗೀಸರ್ನ ಉಪಯೋಗಿಸ್ತಾರೆ. ಎಸ್, ಈಗ ನಿಮ್ಮ ಟೈಮು. ಒಬ್ಬೊಬ್ರಿಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಹೇಳಿ. ಮೇಡಮ್ ಕೇಳಿದ್ರು ಅವಾಗಲೇ ಫಸ್ಟ್ ಕ್ವಶನ್ಸು, ನೀವು ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಈ ರೆಗ್ಯುಲೇಟರ್ ಹೆಂಗೆ ಅಂತ ನೋಡಿ. ಮೇಡಮ್ ಕ್ವಶನ್ಸ್ಗೆ ಇಲ್ಲೇ ಇದೆ ಆನ್ಸರು. ಗೌರ್ಮೆಂಟ್ ಅವ್ರು ನೋಟಿಸ್ ಮಾಡಿದ್ದಾರೆ. ಸ್ವಿಚ್ ಆಫ್ ರೆಗ್ಯುಲೇಟರ್ ವೆನ್ ನಾಟ್ ಇನ್ ಯೂಸ್. ಅಡುಗೆ ಆಗಿದ ತಕ್ಷಣ ರೆಗ್ಯುಲೇಟರ್ನ ಆಫ್ ಮಾಡಬೇಕು ಅನ್ನೋದು ಪ್ರೊಸೀಜರ್. ನೀವು ಸ್ಟವ್ ಹಚ್ಚಿ ಅಡುಗೆ ಮಾಡಬೇಕು ಅನ್ನೋದಿದ್ರೆ ಮಾತ್ರ ರೆಗ್ಯುಲೇಟರ್ ಆನ್ ಇರಬೇಕು. ಅದರಲ್ಲೂ ಮಸ್ಟ್ ಅಂಡ್ ಶುಡ್ ಯಾವಾಗಲೂ ರೆಗ್ಯುಲೇಟರ್ ಆಫ್ ಪೊಸಿಷನಲ್ಲೇ ಇರಬೇಕು. ಆದ್ದರಿಂದ ಈ ಸಿಲಿಂಡರ್ಗೆ ನಾವು ಹೆಂಗೆ 10 ವರ್ಷ ಡೇಟ್ ಇರುತ್ತೋ, ಈ ಪೈಪ್ಗೆ ಹೆಂಗೆ 5 ವರ್ಷ ಡೇಟ್ ಇರುತ್ತೋ, ಅದೇ ಥರ ರೆಗ್ಯುಲೇಟರ್ಗೆ 20 ಇಯರ್ಸ್ ಇರುತ್ತೆ. 20 ವರ್ಷದೊಳಗಡೆ ನೀವು ಎಷ್ಟು ಸತಿ ಆನ್ ಆ್ಯಂಡ್ ಆಫ್ ಬೇಕಾದ್ರೂ ಮಾಡ್ಕೋಬೋದು ಅನ್ನೋದ್ರ ಪಾಯಿಂಟ್ ಮೇಲೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ 20 ವರ್ಷಕ್ಕೊಂದ್ಸತಿ ಇದನ್ನು ಚೇಂಜ್ ಮಾಡಿಸ್ತಾರೆ. ನೆಕ್ಸ್ಟ್ ಕ್ವಶನ್ಸ್. ಕೆಲವೊಂದು ರೆಗ್ಯುಲೇಟರು ಈ ಇಂಡಾನಿದೆ ಇರಲಿ ಅಥವಾ HP ಇರಲಿ, ಒಂದಷ್ಟು ದಿನ ಆದ್ಮೇಲೆ ಅದೇ ಸಿಲಿಂಡರ್ ಯೂಸ್ ಮಾಡೋಕ್ಕೆ ಹಾಕಿದ್ರೆ ಯೂಸ್ ಆಗ್ತಾ ಇಲ್ಲ. ಆಗುತ್ತೆ. ಅದಕ್ಕೆ ಯಾವ ಥರ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಈ ರೆಗ್ಯುಲೇಟರ್ನಲ್ಲಿ ಈ ಬಾಲ್ಸ್ಗಳು ಇರುತ್ತಲ್ಲ, ಅದು ಸ್ವಲ್ಪ ಟೈಟ್ ಇರುತ್ತೆ. ಅಂಥ ಟೈಮ್ನಲ್ಲಿ ಈ ಮೇಲ್ಗಡೆ ಮಾತ್ರ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಈ ರೆಗ್ಯುಲೇಟರ್ನ ಲೆಫ್ಟ್ ಟು ರೈಟ್ ಈ ಥರ ಟ್ವಿಸ್ಟ್ ಮಾಡಿದ್ರೆ ಅದು ಫ್ರೀಯಾಗಿ ಕುತ್ಕೊಳ್ಳುತ್ತೆ. ನಂತರ ಆನ್ ಮಾಡ್ಕೋಬೋದು. ಬಟ್ ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಇರೋದೇನೆಂದರೆ, ಇಂಡಿಯನ್ ಸಿಲಿಂಡರು ಇಂಡಿಯನ್ ರೆಗ್ಯುಲೇಟರ್ನ ಯೂಸ್ ಮಾಡಬೇಕು ಅನ್ನೋದು. ಅದು ಯಾಕೆ ಅಂದರೆ, ನಿಮಗೆ ಗೊತ್ತಿದೆಯಾ, ನಿಮ್ಮ ಮನೆಗಳಲ್ಲಿ ಸಿಲಿಂಡರ್ ರೆಗ್ಯುಲೇಟರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು 40 lakhs ಎಲಿಜಿಬಲ್ ಫಾರ್ ಇನ್ಶೂರೆನ್ಸ್ ಅಂತ. ಆ ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕು ಅನ್ನೋದಾದರೆ ಇಂಡಿಯನ್ ಸಿಲಿಂಡರ್ ಇಂಡಿಯನ್ ರೆಗ್ಯುಲೇಟರ್ ಆಗಿರಬೇಕು. ಅದು HP ಆದರೆ ಅದೊಂದು ಕಾರಣ ಸಾಕು, ಅದು 40 lakhs ಬರಲಿಕ್ಕೆ ಅದಕ್ಕೆ ತೊಂದರೆ ಆಗುತ್ತೆ. ಸೊ ಇಂಡಿಯನ್ದೇ ಯೂಸ್ ಮಾಡಬೇಕು. HP ಅವರು HP ರೆಗ್ಯುಲೇಟರ್ಸ್ನ ಯೂಸ್ ಮಾಡಬೇಕು. 90% ಸಿಲಿಂಡರ್ ಆಕ್ಸಿಡೆಂಟ್ಸ್ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಈ ಬರ್ತಾ ಇರೋಂಥ ಈ ಸಂಜೆ ಟೈಮ್ ಈ TV ಧಾರಾವಾಹಿಗಳಿಂದ ಕೆಲವು ಕಡೆ ಏನು ನಡೀತಿದೆ ಅಂದರೆ, ಕೆಲವೊಂದು ಅಡುಗೆ ಮನೆಯಲ್ಲಿ ಕೆಲವು ಪದಾರ್ಥಗಳು ಇಟ್ಟು ಕಾನ್ಸಂಟ್ರೇಟ್ ಹಾಲಲ್ಲಿರುತ್ತೆ. ಅಡುಗೆ ಮನೆಯಲ್ಲಿ ಕೆಲವೊಂದು ಪದಾರ್ಥಗಳು ಉಪ್ಪು ಹೋಗ್ಬಿಟ್ಟಿರುತ್ತೆ, ಗ್ಯಾಸ್ ಲೀಕೇಜ್ ಸ್ಟಾರ್ಟ್ ಆಗಿರುತ್ತೆ.
ಗ್ಯಾಸ್ ಒಂದು 10-15 ಮಿನಿಟ್ಸಲ್ಲಿ ಅಡುಗೆ ಮನೆ ಪೂರ್ತಿ ಸ್ಪ್ಲಿಟ್ ಇರುತ್ತೆ. ಬಿಕಾಸ್ ನೈಟ್ ಟೈಮ್ ಯಾರು ವಿಂಡೋಸ್ನ ಕ್ಲೋಸ್ ಮಾಡಿರ್ತಾರೆ, ಓಪನ್ ಮಾಡಿರೋದಿಲ್ಲ. ಸೊ ಈ ಅಡ್ವರ್ಟೈಸ್ಮೆಂಟ್ ಬಂದಾಗ ಏನು ಮಾಡ್ತಾರೆ, ಅಡುಗೆ ಮನೆ ಎಂಟರ್ ಆಗಲಿಕ್ಕೆ ಅಂದ್ಬಿಟ್ಟು ಒಂದು ಸ್ವಿಚಸ್ ಇರುತ್ತೆ, ಆ ಸ್ವಿಚ್ ಹಾಕ್ಬಿಟ್ಟು ಎಂಟರ್ ಆಗಕ್ಕೆ ಹೋಗ್ತಾರೆ, ಪೂರ್ತಿ ಗ್ಯಾಸ್ ಕವರ್ ಆಗಿರೋದು ಬ್ಲಾಸ್ಟ್ ಆಗುತ್ತೆ. ಮತ್ತು ನಿಮ್ಗೊಂದು ತಿಳಿಸ್ಬೇಕಾಗಿರೋದು ಹೊಸ ವಿಚಾರ ತಿಳಿಸ್ತೀನಿ. ಕೆಲವು ಜನ ತಪ್ಪು ತಿಳ್ಕೊಂಡಿರೋದು ಏನು ಇದು ಪ್ರಕ್ರಿಯೆ ನಡೀತಿದೆ ಅಂದರೆ, ಸಿಲಿಂಡರ್ ಸ್ಫೋಟ ಗ್ಯಾಸ್ ಅಂತ ಕರೀತಾರಲ್ಲ, ಅದು ತಪ್ಪು. ಈ ಸಿಲಿಂಡರ್ ಯಾವತ್ತೂ ಬ್ಲಾಸ್ಟ್ ಆಗೋದಿಲ್ಲ, ಅದನ್ನ ಕಾಮನ್ ಆಗಿ ಅನಿಲ ಸ್ಫೋಟ ಅನ್ಬೇಕು. ಅದು ಬೈ ಮಿಸ್ಟೇಕ್ ಸಿಲಿಂಡರ್ ಸ್ಫೋಟ ಆಗೋಗಿದೆ. ಈ ಕಬ್ನ ನಿಮ್ಗೆ ಏನು ಕಾಣ್ತಿದೆಯಲ್ಲ, ಇದು 6 ಲೇಯರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ, ಇದು ಬ್ಲಾಸ್ಟ್ ಆಗೋದಿಲ್ಲ. ಇದ್ರ ಒಳಗಡೆ ಇರುವಂಥ ಗ್ಯಾಸ್ ಲೀಕೇಜ್ ಆಗಿ ಎಷ್ಟು ಜಾಗ ಆವರಿಸ್ಕೊಂಡಿರುತ್ತೋ ಅದು ಸ್ಪಾರ್ಕ್ ಆದರೆ ಅದು ಬ್ಲಾಸ್ಟ್ ಆಗುತ್ತೋ ಹೊರತು ಸಿಲಿಂಡರ್ ಬ್ಲಾಸ್ಟ್ ಆಗೋದಿಲ್ಲ. ಈ ಬಲೂನ್ ಊದಿದ್ಬಿಟ್ರೆ ಹಿಂಗೆ ಹೋಗುತ್ತೋ ಸಿಲಿಂಡರು ಚೂರೆಲ್ಲ ಆಗೋದಿಲ್ಲ. ಸೊ ಗ್ಯಾಸ್ ಲೀಕೇಜ್ ಆಗದಿರಂಗೆ ನಾವು ನೋಡ್ಕೋಬೇಕಾಗಿರೋ ಜವಾಬ್ದಾರಿ. ಗ್ಯಾಸ್ ಮಾತ್ರ ಲೀಕೇಜ್ ಆಗಿ ಬ್ಲಾಸ್ಟ್ ಆಗೋದು, ಸಿಲಿಂಡರ್ ಬ್ಲಾಸ್ಟ್ ಆಗೋದಿಲ್ಲ. ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ ಕ್ಲೋಸ್ ಮಾಡೋಕ್ಕೆ ಮುಂಚೆ. ಆ ಗುಡ್ ನ್ಯೂಸ್ ಕೂಡ ನಾವು ವರ್ಷ ಪ್ರತಿ ಆಫೀಸ್ಗೂ ತಿಳಿಸ್ತಾ ಇದ್ದೀವಿ. ಈ ಸಿಲಿಂಡರ್ ಆಕ್ಸಿಡೆಂಟ್ಸ್ ಗ್ಯಾಸ್ ಬ್ಲಾಸ್ಟ್ ಆಗೋದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಸೇಫ್ಟಿ ಉಪಕರಣನ ಲಾಂಚ್ ಮಾಡಿದ್ದಾರೆ. ನಿಮ್ಮ ಮನೆಗಳಲ್ಲಿ ರೆಗ್ಯುಲೇಟರ್ ಸಿಲಿಂಡರ್ ಇದ್ದರೆ ಆ ಸಿಲಿಂಡರ್ಗೆ ಬಂದಿರೋ ಒಂದು ಸೇಫ್ಟಿ ಉಪಕರಣ ಉಪಯೋಗಿಸ್ಕೊಳ್ಳಿ ಅಂತಲೂ ನಾವೊಂದು ಈ ಟ್ರೈನಲ್ಲಿ ತಿಳಿಸೋಗಿರ್ತೀವಿ. ಎಕ್ಸಾಂಪಲ್, ನಿಮ್ಮೆಲ್ಲರೂ ಮನೆಯಲ್ಲೂ ಟಿ ವಿ ಇಟ್ಕೊಂಡಿರ್ತೀರಾ, ಕೆಲವ್ರ ಮನೆಯಲ್ಲ ಟಿ ವಿ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಅದೊಂದು ಸ್ಟೆಪ್ಲೈಸರ್ ಆ್ಯಡ್ ಮಾಡ್ಕೊಂಡಿರ್ತೀರ. ಆ ಥರ ಸಿಲಿಂಡರ್ ಬ್ಲಾಸ್ಟ್ ಆಗದೆ ಇರೋದಕ್ಕೂ ಇದೆ, ಉಪಯೋಗಿಸ್ಕೊಂಡು ನಮ್ಮ ಮನೆಗಳಲ್ಲೂ ನಮ್ಮ ಇಂಡಿಯಾದಲ್ಲಿ ಕೂಡ ಆಕ್ಸಿಡೆಂಟ್ಸ್ ಆಗೋದನ್ನ ಕಡಿಮೆ ಮಾಡಿ ಅಂತಲೂ ಈ ಒಂದು ಟ್ರೈನಿಂಗಲ್ಲಿ ನಿಮಗೆ ತಿಳಿಸೋಗಿರ್ತೀವಿ. ಮೇಡಮ್, ಕ್ವಶನ್ಸ್ಗೆ ಈಗ ಗೈಲ್ ಅನ್ನೋ ಕಂಪ್ನಿ ಮೆಗಾ ಗ್ಯಾಸ್ ಮೂಲಕ ಈ ಸಿಲಿಂಡರ್ ಬದಲು ಒಂದು ಪೈಪ್ ಲೈನ್ ಮೂಲಕ ಗ್ಯಾಸ್ ಸಪ್ಲೈ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ತಿಳಿಸ್ಬೇಕಾಗಿರೋ ವಿಚಾರ ಏನಂದ್ರೆ, ಈ ಮೆಗಾ ಗ್ಯಾಸ್ ಗೈಲ್ ಕಂಪ್ನಿ ಅನ್ನೋದು ಪ್ರೈವೇಟ್ ಸೆಕ್ಟರ್ ಒಟ್ಟು ಗೌರ್ಮೆಂಟ್ ಅಲ್ಲ. ನಿಮ್ಮ ಮನೆ ಮುಂದೆ ಒಂದು ಲೈನ್ ಹೋಗಿರುತ್ತೆ, ನೀವು ಎಕ್ಸ್ಟ್ರಾ ಕನೆಕ್ಷನ್ ತಗೊಳ್ಬೇಕಾದ್ರೆ ಉಪಯೋಗಿಸ್ಬೋದು. ಅದು ಗ್ಯಾಸೇ, ಇದು ಗ್ಯಾಸೇ. ಬಟ್ ಏನಂದ್ರೆ ಇಷ್ಟು ಪ್ರೆಷರ್ ಅದರಲ್ಲಿ ಇರೋದಿಲ್ಲ. ಅದರಲ್ಲಿ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರೆಷರ್ ಬರೋದ್ರಿಂದ ಯಾವಾಗಲೇ ಸೌಂಡ್ ಕೇಳೋದ್ರಲ್ಲ, ಅದು 640 ಪೌಂಡ್ ಪ್ರೆಷರಲ್ಲಿ ಹೆಚ್ಚು ಬರೋದು. ಅದು ಬರೋದು ಮೆಗಾ ಗ್ಯಾಸ್ 3 ಟೈಮ್ ಪ್ರೆಷರಲ್ಲಿ, ಇದಕ್ಕೆ ಅರ್ಧ ಬರುತ್ತೆ. ಅದನ್ನು ಕೂಡ ಉಪಯೋಗಿಸಿ, ಅದನ್ನು ಏನಿರಲ್ಲ. ಬಟ್ ಏನಂತಂದರೆ ಅದ್ರಲ್ಲಿ ಒಂದೇ ಒಂದು ಕಂಪ್ಲೇಂಟ್ ನಮಗೆ ಬಂದಿರೋದೇನೆಂದರೆ, ಮಾರ್ನಿಂಗು 7 ರಿಂದ 9 ಗಂಟೆ ಪೀಕ್ ಅವರ್ ಅಂತಾರೆ. ಎಲ್ಲರೂ ಟೀ ಮತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹಚ್ತಾರಲ್ಲ, ಸ್ವಲ್ಪ ಪ್ರೆಷರ್ ಕಡಿಮೆ ಬರ್ತದೆ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಅಷ್ಟೇ. ಅದನ್ನು ಕೂಡ ಉಪಯೋಗಿಸ್ಬೋದು. ಈ ಸ್ಮಾರ್ಟ್ ಸಿಟಿಗಳಲ್ಲಿ ಎಲ್ಲೆಲ್ಲಿದೆ ಅದೆಲ್ಲ ಕಡೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ ನಮ್ಮ ಬೆಂಗಳೂರಲ್ಲೂ HSR ಲೇಔಟು ಎಲ್ಲಿ ಒಂದೇ ಕಡೆ ಸ್ಟ್ರಕ್ಚರ್ ಇರುತ್ತೋ ಅಂಥ ಕಡೆ ಮಾಡ್ತಿದ್ದಾರೆ. ಉಪಯೋಗಿಸ್ಕೊಳ್ಳಿ, ಅದನ್ನು ಉಪಯೋಗಿಸ್ಬೋದು. ಆದರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ ಅಂದ್ಬಿಟ್ಟು ಕೆಲವರೆಲ್ಲ ಸಿಲಿಂಡರ್ನ ಈಚೆ ಇಟ್ಬಿಟ್ಟು ಒಂದು ಪೈಪ್ ಲೈನ್ ಮೂಲಕ ಒಂದು ಗ್ಯಾಸ್ ಒಳಗಡೆ ಮಾಡ್ಕೊಳ್ತಾ ಇದ್ದಾರೆ. ಅದು ನೀವು ಗ್ಯಾಸ್ ಸಿಲಿಂಡರ್ ಈಚೆ ಇಕ್ಕಿದ್ರು ಕೂಡ ಗ್ಯಾಸ್ ಒಳಗಡೆ ಬಂದೇ ಬರುತ್ತೆ. ಅಂಥವ್ರು ಏನು ಮಾಡಬೇಕು, ಈ 5 ಜಾಗ ಅಲ್ಲದೆ 6ನೇ ಜಾಗ ಒಂದು ಇರುತ್ತೆ, ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಒಂದು ವಾಲ್ವ್ ಅಂತ ಕೊಡ್ತಾರೆ. ಆ ವಾಲ್ವ್ನ ಆನ್ ಮಾಡಿ ಸ್ವಲ್ಪ ಸೋಪ್ ವಾಟರ್ ಬಿಡಬೇಕು. ಅಲ್ಲಿ ಬಬಲ್ಸ್ ಬಂದರೆ ಟೆಕ್ನಿಷಿಯನ್ಸ್ ಕರೆಸಿ ಆ ಲೀಕೇಜ್ನ ಸಾಲ್ವ್ ಮಾಡ್ಕೋಬೇಕು. ಬಟ್ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ ಅಂತ ಕೆಲವರು ತಿಳ್ಕೊಂಡಿರುತ್ತಲ್ಲ, ಅಂಥವ್ರು ಅಷ್ಟೇ. ಈಗೆಲ್ಲ ಇಂಪಾರ್ಟೆಂಟ್ ಮಜಾಕ್ಸ್ ಹಾಕ್ಸ್ತಾರೆ, ಡ್ಯಾಮೇಜ್ ಆಗಬಾರ್ದು, 3-4 ಫ್ಲೋರ್ ಎತ್ಕೊಂಡು ಹೋಗೋದು ಕಷ್ಟ ಅಂದ್ಬಿಟ್ಟು ಅದನ್ನು ಕಾಪರ್ ಲೈನ್ ಮಾಡಿ ಉಪಯೋಗಿಸ್ಬೋದು. ಬಟ್ ಅದು ಕಂಪೇರ್ ಮಾಡಿದ್ರೆ ಒಂದು 30% ಸೇಫ್ಟಿ ಇರ್ಬೋದು ಅಷ್ಟೇ. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಅದೇ ನೀವು ಹೇಳಿದಾಗೆ ಕೆಳಗಡೆ ಎಲ್ಲೋ ಬೇಸ್ಮೆಂಟಲ್ಲೋ ಎಲ್ಲೋ ಒಂದು ಕಡೆ ಕನೆಕ್ಷನ್ ಮಾಡ್ಕೊಂಡು ಬರೀ ಪೈಪ್ ಲೈನ್ ಮೂಲಕ ಗ್ಯಾಸ್ ಹೋಗ್ತಾ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ಫ್ಲೋರ್ಗೆ ಗ್ಯಾಸ್ ಆ ಥರ ಹೋಗಲ್ಲ, ಎಲ್ಲ ಫ್ಲೋರ್ಗೂ ಹೋಗ್ತಿರುತ್ತೆ. ಏನು ಪ್ರಾಬ್ಲಮ್ ಆಗಿರುತ್ತೆ ಏನು ಗೊತ್ತಿರಲ್ಲ, ಆ ಒಂದು ಫ್ಲೋರ್ಗೆ ಹೋಗಲ್ಲ. ಆ ಒಂದು ಫ್ಲೋರ್ ಅವರು ಏನು ಮಾಡಬೇಕು ಅಂತಲ್ಲ, ಆ ಒಂದು ಫ್ಲೋರಲ್ಲಿ ಇರಲಿ, ಒಂದು ಫ್ಲೋರ್ ಎಂಟಲ್ಲಿ ಒಂದು NRV ಅಂತ ಇರುತ್ತೆ. ಆ NRV ಕ್ಲೋಸ್ ಮಾಡಿದ್ರೆ ಕಂಡುಹಿಡಿದ್ಬಿಡ್ಬೋದು ಎಲ್ಲಿ ಲೀಕೇಜ್ ಇದೆ ಅಂತ ಫೈಂಡ್ ಔಟ್ ಮಾಡಿ. ಅದಕ್ಕೇನು ಜನ ಇದ್ದಾರಾ? ಹಾಂ, ಪ್ರತಿಯೊಂದು ಇವಾಗ ನೀವು ಹಾಕೊಂಡಿದ್ದೀರಲ್ಲ ಇಲ್ಲಿ ಸ್ಟ್ರಕ್ಚರ್, ಇದಕ್ಕೂ ಕೂಡ 6 ಮಂತ್ಸ್ 1 ಇಯರ್ ಒಂದ್ಸತಿ ಬಂದು ಚೆಕ್ ಮಾಡಿಸಿ ಇದನ್ನು ಕೂಡ ಮಾಡಬೇಕು. ಅದು ಎವ್ರಿ 6 ಮಂತ್ಸ್ ಒಂದ್ಸತಿ ಮಾಡ್ತಾರೆ. ಈಗ ನಾನು ಹೇಳಿದ್ದು ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡಿ. ಏನೋ ಕ್ವಶನ್ಸ್ ಇದ್ದರೆ, ಏನೋ ಡೌಟ್ಸ್ ಇದ್ದರೆ ಕೇಳಿ. ಮೇಡಮ್, ನಾನು ಪ್ರೋಗ್ರಾಮ್ ಮಾಡಿದರೆ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನೀವು ನಾನು ಏನೇನು ತಿಳಿಸಿರ್ತೀನಿ ಇದನ್ನು ನೀವು ನಿಮ್ಮ ಮನೆಯವ್ರಿಗೆ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಅದಷ್ಟು ಆಕ್ಸಿಡೆಂಟ್ಸ್ ಆಗೋದು ಕಡಿಮೆ. ಟೀ ಕಾಫಿ ಇದೆ, ಎಲ್ಲ ಕಾಫಿ ಟೀ ಕುಡಿದೋಗ್ರಪ್ಪ. ಮಾರ್ಕೆಟ್ನಲ್ಲಿ ತುಂಬ ಡೂಪ್ಲಿಕೇಟ್ ಸೇಲ್ಗಳು ಬಂದಿದೆ ಸರ್. ನೀವು ಬೈ ಮಾಡೋ ಟೈಮಲ್ಲಿ
ಇದು ಗೌರ್ಮೆಂಟ್ ಆಥರೈಸ್ಡ್ ಇರಬೇಕು ಅಂತದನ್ನ ಬೈ ಮಾಡಿ, ಪ್ಲಸ್ ಇನ್ಶೂರೆನ್ಸ್ ಇರಬೇಕು ಅಂತದನ್ನ ಬೈ ಮಾಡಿ, ಪ್ಲಸ್ ಇದೇ ತರ ಗ್ಲಾಸ್ ಮೆಟೀರಿಯಲ್ ಕೇಳ್ಬಿಡ್ತಾವೆ, ಇದೇ ತರ ಸ್ಟೀಲ್ದು, ಫೈಬರ್ದು, ಪ್ಲಾಸ್ಟಿಕ್ ಇದಾವೆ. ಈ ರಸ್ಟ್ ಹಿಡಿದ್ಬಿಡ್ತವೆ ಸ್ಟೀಲ್ ಎಲ್ಲ ಆದ್ರೆ, ಈ ತರ ಬ್ಲಾಸ್ಟ್ ಆದ್ರೆ ನೀರು ಬಿಟ್ಟರು ಏನೂ ಆಗಲ್ಲ. ನೋಡಿ ಇದು ಹಾಕಿದ್ರೆ ಹೆಂಗ್ ಲೀಕೇಜ್ ಅವಾಯ್ಡ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಇಷ್ಟು ವರ್ಷದಿಂದ ಈ ಒಂದು ರೆಗ್ಯುಲೇಟರ್ ಇದೆ, ಇದನ್ನ ಹಾಕ್ಬಿಟ್ಟು ನೀವು ಅಡುಗೆ ಮಾಡ್ತಾ ಇರ್ತೀರಾ. ಇವತ್ತಿಂದ ನೀವೇನು ಮಾಡಬೇಕು ಅಂದರೆ ಈ ಸೇಫ್ಟಿ ಬಂದಿರೋದ್ಮೇಲೆ ಫಸ್ಟ್ ಹೋಗಿ ಈ ಸೇಫ್ಟಿನ ಸಿಲಿಂಡರ್ ಫಿಟ್ ಮಾಡಿ ಆಸ್ ಇಟ್ ಈಸ್ ರೆಗ್ಯುಲೇಟರ್ ಥರ. ನೆಕ್ಸ್ಟ್ ನಿಮ್ಮ ರೆಗ್ಯುಲೇಟರ್ನ ಇದಕ್ಕೆ ಫಿಕ್ಸ್ ಮಾಡಿ. ಎರಡು ಆನ್ ಆಗಿದ್ದು ನೋಡಿದ್ಮೇಲೆ ಇದು ಓಕೆ ಬಟನ್ 2 ಟೈಮ್ ಟ್ಯಾಪ್ ಮಾಡಿದ್ರೆ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ಟವ್ ಉರಿತಾ ಇದೆ. ಈ ರೀತಿ ಆನ್ ಇರ್ಬೇಕಾದ್ರೆ ಮಕ್ಳು ಯಾರಾದ್ರೂ ಗೊತ್ತಿಲ್ಲದೆ ಬಂದು ಈ ಪೈಪ್ ಎಳಿಬೋದು, ಅಥವಾ ನೀವೇ ಸ್ಟವ್ ಒರೆಸ್ಬೇಕಾದ್ರೆ ಪೈಪ್ ಬಿದೋಗ್ಬೋದು. ನೋಡಿ ಇಲ್ಲಿ ಸೇಫ್ಟಿ ಇದ್ರೆ ಸ್ಟವ್ ಉರಿತಾ ಇದ್ರು, ನಾನೇ ತೆಗ್ದಿದ್ದೀನಿ, ಅವಾಗ ಇಮ್ಮಿಡಿಯೇಟ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೋ ಹೊರತು ಮಾಮೂಲಿ ರೆಗ್ಯುಲೇಟರ್ ಗ್ಯಾಸ್ ಲೀಕೇಜ್ ಆದಾಗ ಸ್ಪ್ರೆಡ್ ಆಗಲ್ಲ. ಸೊ ಲೀಕೇಜಸ್ ಆದಾಗ ಸ್ಟಾಪ್ ಮಾಡೋದ್ರಿಂದ ಸಿಲಿಂಡರ್ನ ಗ್ಯಾಸ್ ಹೆಚ್ಚಿಗೆ ಬರೋದಿಲ್ಲ, ಅವಾಗ ಆಕ್ಸಿಡೆಂಟ್ಸ್ ಆಗ್ಬೋದು, ಕಡಿಮೆ ಮಾಡ್ಬೋದು ಅನ್ನೋದು ತಿಳಿಸ್ತೀವಿ. ನೋಡಿ ಮತ್ತೆ ಫಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಟವ್, ಪೈಪರು, ರೆಗ್ಯುಲೇಟರ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರನೇ ಗ್ಯಾಸ್ ಸಪ್ಲೈ ಆಗೋದು. ನೋಡಿ ಕೆಲವ್ರ ಮನೇಲಿ ಈ ಪೈಪ್ನ 5 ವರ್ಷಕ್ಕೆ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ, ಮರ್ತೋಗ್ತಾರೆ. ಇದು ಹೆಂಗೆ ಕಂಡು ಹಿಡಿಯುತ್ತೆ ನೋಡ್ಕೊಳ್ಳಿ. ಸ್ಟವ್ ಉರಿತಾ ಇದೆ ಅಥವಾ ಇಲಿ ಕಚ್ಬೋದು. ಸ್ಟವ್ ಆನಲ್ಲಿದ್ದು ನಾನೇ ಹೋಲ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಲೀಕೇಜ್ ಆದರೂ ಕೂಡ ಅದು ಡಿಟೆಕ್ಟ್ ಮಾಡ್ಕೊಂಡಿದ್ದೀನಿ, ಮೇಜರ್ ಆ್ಯಂಡ್ ಮೈನರ್ ಕೂಡ. ಸಪೋಸ್ ಲೀಕೇಜ್ ಇದ್ದು ನೀವು ಗೊತ್ತಿಲ್ಲದೆ ಬಂದು ಓಕೆ ಕೊಟ್ರಿ ಅಂದ್ರೂ ಇದ್ರಲ್ಲಿ ಭಯ ಪಡೋದು ಬೇಡ. ನೋಡಿ ಬೆಂಕಿ ಉರಿತಾ ಇದ್ರು ಕೂಡ ಸಪೋಸ್ ಗ್ಯಾಸ್ ಟಚ್ ಆದರೂ ಇಲ್ಲಿ ಉರಿತಾನೆ ಇರುತ್ತೆ, ಬ್ಯಾಕ್ ಫೈರ್ ಆಗೋದಿಲ್ಲ. ನೋಡಿ ಉರಿತಾ ಇರೋ ಬೆಂಕಿ ಹೋಲ್ ಟಚ್ ಆಗಿದ ತಕ್ಷಣ ಕೆಲವು ಕಡೆ ಬ್ಲ್ಯಾಕ್ ಫೈರ್ ಆಗ್ತದೆ. ಇದರಲ್ಲಿ ಒಂದು NRV ಇರೋದ್ರಿಂದ ಗ್ಯಾಸ್ ಟಚ್ ಆದರೂ ಉರಿಯುತ್ತಾನೆ ಇರುತ್ತೆ, ಬ್ಯಾಕ್ ಫೈರ್ ಆಗಲ್ಲ. ಇದು ಉರಿದು ಪೈಪ್ ಪೂರ್ತಿ ಉರಿದು ಮೆಲ್ಟ್ ಆಗಿ ರೀತಿ ಕಟ್ಟಾದಾಗ ಅದೇ ಡಿಟೆಕ್ಟ್ ಮಾಡ್ಕೊಂಡು ಗ್ಯಾಸ್ ಸಪ್ಲೈ ಸ್ಟಾಪ್ ಮಾಡೋದು. ಬ್ಯಾಕ್ ಫೈರ್ ಆಗೋದಾದ್ರೂ ಕೂಡ ತೋರಿಸ್ತಾರೆ. ಮತ್ತು ಲೇಡೀಸ್ಗಳಿಗೊಂದು ಇದರಲ್ಲಿ ಇನ್ನೊಂದು ಯೂಸ್ ಇದೆ. ದಿನ ಗ್ಯಾಸ್ ಎಷ್ಟು ಯೂಸ್ ಮಾಡ್ತಾರೆ ಅಂತ ಸಿಲಿಂಡರ್ ನಿಂತ್ಬಿಟ್ಟು ನೋಡೋದ್ ಬದಲು ಇಲ್ಲಿ ಬಂದು ನೀವು ಮೀಟ್ರ್ ನೋಡಿದ್ರೆ ಸಾಕು, ಎಷ್ಟು % ಗ್ಯಾಸ್ ಸಿಲಿಂಡರ್ ಇದೆ ಅಂದ್ಬಿಟ್ಟು ಇಲ್ಲೊಂದು ಮೀಟ್ರ್ ಕೊಟ್ಟಿದ್ದಾರೆ ಈ ವೆಹಿಕಲ್ ಪೆಟ್ರೋಲ್ಗೆ ಯೂಸ್ ಮಾಡಿದ್ರೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗೋದ್ರಿಂದ ಕನ್ಸಂಪ್ಷನ್ ಕೂಡ ನಿಮ್ಗೆ ಯೂಸ್ ಇದೆ. ಇದು ಲಾಂಚ್ ಆಗಿ 12 ವರ್ಷ ಆಯಿತು. ನಿಮ್ಮ ಗ್ರೂಪಲ್ಲಿ ಯಾರ ಮೇಲೆ ಮನೇಲಿ ಯೂಸ್ ಮಾಡ್ತಿದ್ದೀರಾ ಸರ್? ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಸರ್? 3-4 ಇಯರ್ಸ್. ನಿಮ್ಮ ಒಪಿನಿಯನ್ ಏನು ಸರ್ ಇದು ಯೂಸ್ ಮಾಡಿದ್ಮೇಲೆ? ಸೇಫ್ಟಿಗೆ ಇದು ತುಂಬ ಇದನ್ನ ಏಜೆನ್ಸಿ ಮೂಲಕನೇ ಬೈ ಮಾಡಿ, ಈ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಬೈ ಮಾಡಿಬಿಡಿ. ಬಿಕಾಸ್ ಸರ್ವಿಸಸ್ ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ. ನಮ್ಮ ಗೌರ್ಮೆಂಟ್ ಅವ್ರು ಇದನ್ನ 2,500-3,000 ರೂಪಾಯಿ ಬಿಟ್ಟಿದ್ದಾರೆ. ಬಟ್ ಒಂದೊಂದು ಏಜೆನ್ಸಿಯವರು ಒಂದೊಂದು ರೇಟಲ್ಲಿ ಮಾಡ್ತಿದ್ದಾರೆ. ಬಟ್ ಅದು ನಿಮ್ಮ ಒಂದು ಏಜೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. 30 ಇಯರ್ಸ್ ಮ್ಯಾಮ್, 30 ಇಯರ್ಸ್ ಇರುತ್ತೆ. ನಿಮಗೆ ಕಂಪ್ನಿ ಕಡೆಯಿಂದಲೇ ರೀಪ್ಲೇಸ್ಮೆಂಟ್ ವಾರಂಟಿ ಅಂತ 3 ಇಯರ್ಸ್ ಇರುತ್ತೆ. ನೋಡಿ ನೋಟಿಸ್ ಮಾಡಿದ್ದಾರೆ, ಎಲ್ಲರೂ ಒಂದು ನೋಟ್ ಕೊಡಿ, ತೊಂದರೆ ಓಕೆ. ಯಾರಿಗೂ ಏನೋ ಡೌಟ್ಸ್ ಇಲ್ಲ ಅಂದರೆ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದು ಇಂಪಾರ್ಟೆನ್ಸ್ ಗೈಡ್ಲೈನ್ಸ್ ಕೊಡ್ತೀವಿ. ನೀವು ಸಿಲಿಂಡರ್ನ ಸೀರಿಯಸ್ ಆಗಿ ತಳ್ತಿರೋ ಕ್ಯಾಶುವಲ್ ಆಗಿ ತಳ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಯಾವುದೋ ಒಂದು ನೆಗ್ಲಿಜೆನ್ಸಿಯಿಂದ ಒಂದು ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆದರೆ ಇದಕ್ಕಿರೋ ಕೆಪಾಸಿಟಿ ಬಂದು 3 ಫ್ಲೋರಿಂದ 4 ಫ್ಲೋರ್ ಡ್ಯಾಮೇಜ್ ಮಾಡೋ ಕೆಪಾಸಿಟಿ ಸಿಂಗಲ್ ಸಿಲಿಂಡರ್ಗೆ ಇರುತ್ತೆ. ಅದು ಹೇಗೆ ಅಂದರೆ ನೋಡಿ ಇಲ್ಲಿ ಬಂದಿದೆಯಲ್ಲ 14.2, ಇದು ಬಂದು ಪೆಟ್ರೋಲ್. 1 kg ಪೆಟ್ರೋಲ್ಗೆ 500 ಲೀಟರ್ ಗ್ಯಾಸ್ ಥರ 14 kg ಪೆಟ್ರೋಲ್ಗೆ ಇದ್ರೊಳಗಡೆ 7,500 ಲೀಟರ್ಸ್ ಗ್ಯಾಸ್ನ ಫಿಲ್ ಮಾಡಿರ್ತಾರೆ. 7,500 ಲೀಟರ್ ಈಚಿಗೆ ಬಂದರೆ ಗ್ಯಾಸು ಯಾವ ಐಟಮು ಬ್ಲಾಸ್ಟ್ ಆಗಲ್ಲ, ಐ ಮೀನ್ ಉಳಿಯೋದಿಲ್ಲ. ಎಕ್ಸಾಂಪಲ್, ನೀವೆಲ್ಲರೂ ಮನೆ ಮೇಲ್ಗಡೆ ನೀರಿನ ಟ್ಯಾಂಕ್ ನೋಡಿರ್ತೀರ, ಸಿಂಟ್ಯಾಕ್ಸ್ ಅಂತ. ಅದು 1,000 ಲೀಟರ್ದೆ ಇಷ್ಟು ದಪ್ಪ ಇರುತ್ತೆ. ಲೆಕ್ಕ ಹಾಕೊಳ್ಳಿ, ಆ ಥರದ್ದು 7 ಬಾಕ್ಸ್ ಅಷ್ಟು ಪ್ರೆಷರ್ನ ಕಂಪ್ರೆಸ್ ಮಾಡಿ ಇದಕ್ಕೆ ಹಾಕ್ತಾರೆ. ಅದಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಬ್ಲಾಸ್ಟ್ ಆಗೋದು. ಬಟ್ ಈ ಸ್ಮಾಲ್ ಮಿಷಿನ್ ನಿಮ್ಮ ಮನೆ ಬಿಲ್ಡಿಂಗ್ನು ಕೇರ್ ಮಾಡುತ್ತೆ, ನಿಮ್ಮ ಮನೆ ಚಿಲ್ಡ್ರನ್ಸ್ನು ಕೇರ್ ಮಾಡೋದು ಉಪಯೋಗಿಸಿ. ಮತ್ತು ಇಲ್ಲಿ ನಾವೇನೇ ಮಾಡಿ ತೋರಿಸಿದ್ರು ಕೂಡ ನಾವೊಂದು ಸೇಫ್ಟಿ ಉಪಕರಣದಿಂದ ತೋರಿಸಿರ್ತೀನಿ. ನಾನು ಮಾಡ್ದಂಗೆ ನೀವ್ಯಾರು ಮನೇಲಿ ಹೋಗಿ ಮಾಮೂಲಿ ರೆಗ್ಯುಲೇಟರ್ ಮಾಡಬೇಡಿ, ಯಾಕಂದರೆ ಸಿಲಿಂಡರ್ ಇಸ್ ಎ ಡೇಂಜರಸ್.
ಮೇಡಮ್ ಒಂದು ಗುಡ್ ನ್ಯೂಸ್ ಇದೆ, ಅದೇನಂದ್ರೆ ನಾವು ಯಾವ ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಈ ಥರ ಒಂದು ಸೀಲ್ ಹಾಕೊಂಡು ಹೋಗ್ತೀವಿ. ಈ ವರ್ಷ ನಾವಿಲ್ಲಿ ಪ್ರೋಗ್ರಾಮ್ ಮಾಡಿದೀವಿ ಅಂತ ಈ ಥರ ಒಂದು ಸೀಲ್ ಹಾಕೊಂಡು ಹೋಗ್ತೀವಿ. ನಿಮ್ಗೇನು ಗುಡ್ ನ್ಯೂಸ್ ಅಂದರೆ ಕೆಲವರು ನಾವು ಹೋಗಿದ್ದ ಕಡೆ ಕೆಲವರು ಕೇಳ್ತಾರೆ, ಸರ್ ನಾವು ಇಷ್ಟು ವರ್ಷದಿಂದ ಸೇಫ್ಟಿ ಮಾಡಿಲ್ಲ ನಮ್ಮ ಮನೇಲಿ ಅಂತ. ಅಂಥವ್ರಿಗೆ ನಮ್ಮ ಕಂಪ್ನಿಯವ್ರು ಈ ರೀತಿ ಒಂದು ಆರ್ಡರ್ ಫಾರ್ಮನ್ನು ಕೊಟ್ಟಿರ್ತಾರೆ. ನಿಮ್ಮ ಮನೇಲಿ ಯಾರು ಸೇಫ್ಟಿ ಮಾಡಬೇಕಾಗ್ತದೋ ಆ ಫಾರ್ಮ್ನ ನಿಮ್ಗೆ ಕೊಡ್ತೀವಿ. ಇದರಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಫೋನ್ ನಂಬರ್ ಬಂದು ಕೊಟ್ಟರೆ ನಮ್ಮ ಕಂಪ್ನಿಯಿಂದಲೂ ನಿಮಗೆ ಸಪ್ಲೈ ಮಾಡಿ ವಿತ್ 50% ಡಿಸ್ಕೌಂಟ್ ಮಾಡ್ತಾರೆ. ಅದನ್ನು ಎಲ್ಲರೂ ಮನೆಯಲ್ಲಿ ಉಪಯೋಗಿಸ್ತಾರೆ. ಅದೊಂದು ನಿಮಗೆ ಬೆನಿಫಿಟ್ ಇರುತ್ತೆ ನೋಡಿ. ಈ ಕಂಪ್ನಿಗೆ ನೀವು ಹೊರಗಡೆ ಬೈ ಮಾಡಿದ್ರೆ MRP 4500 ಇದೆ. ಇಲ್ಲಿ ಪ್ರೋಗ್ರಾಮ್ ನಡೆದಿರೋ ಕಾರಣ ಇದರಲ್ಲಿ 2000 ರೂಪಾಯಿ ಕೊಡ್ತಾರೆ. ಅದರಲ್ಲಿ